ಇವರು ನರೇಂದ್ರ ಮೋದಿ ಹೇಳಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕೋalition ಗೌರ್ಮೆಂಟ್ ಇದ್ದಾಗ ಆಗಿತ್ತು ಅಂತ. ನೀವು ಒಂದು ಮಿನಿಸ್ಟರ್ ಆಗಿತ್ತು, ಅವ್ರು ಹೇಳಿರೋದು ಸರಿ ಇದೆಯಲ್ಲ? ಕೋalition ಗೌರ್ಮೆಂಟ್ ಅಲ್ಲಿ ಆಗಿರೋದ? ನಮ್ಮ ಪ್ರಶ್ನೆ ಆಗಿದೆಯಾ ಗುಟ್ಟಿದೆಯಾ ತನಿಖೆಯಿಂದ ಗೊತ್ತಾಗುತ್ತೆ. ಆದರೆ ಇಲ್ಲಿವರೆಗೆ ಏನ್ ಮಾಡ್ತಿದ್ರಿ? ಆಗಿದ್ದೇ ನಿಜ ಆಗಿದ್ರೆ ಚುನಾವಣೆಗೋಸ್ಕರ ಮಾಡಿದ್ದು ತಪ್ಪು ಅವರಾಗಿದ್ರೆ ಇದನ್ನ ಇಡೀ ಪ್ರಪಂಚ, ಈ ಇಡೀ ಭಾರತಾಂಬೆಯ ಮಕ್ಕಳು, ನಮ್ಮ ಕರ್ನಾಟಕದವರು ತಲೆ ತಗ್ಸುವಂತ ಕೆಲಸವನ್ನ ಮಾಡಿದ್ರಲ್ಲ. ಎಲ್ಲಾ ವಿಡಿಯೋಗಳಲ್ಲಿ ಚಾನೆಲ್ಗಳಲ್ಲಿ ಪೆನ್ ಡ್ರೈವ್ ಮಾಡಿ ಬಿಟ್ರಲ್ಲ. ನಿಮ್ಮನ್ನ ಏನ್ ಮಾಡ್ಬೇಕು? ಯಾಕೆ SIT ಅವರಿಗೆ ಒಬ್ಬರನ್ನ ಇಲ್ಲಿವರೆಗೆ ಅರೆಸ್ಟ್ ಮಾಡಿಲ್ಲ? ಇದರಿಂದ ಯಾರಿದ್ದಾರೆ? ಯಾರಿದ್ದಾರೆ? ಇದು ನಮಗೆ ಆತಂಕ. ಒಂದ್ ನಿಮಿಷ, ನಾವೇನ್ ಇಷ್ಟ ಇನ್ವೆಸ್ಟಿಗೇಷನ್ ಆಫೀಸರ್ಸಾ? ಇದೆಲ್ಲ ಆದ್ಮೇಲೆ ನಿಮ್ ಟಿವಿನಲ್ಲಿ ನೋಡಿದ್ಮೇಲೆ ನಮ್ ಕಾರ್ಯಕರ್ತರು ಫೋನ್ ಮಾಡಿದ್ರು, ಈ ತರ ಸರ್ ಇಲ್ಲಿ ಬಂದು ಕರ್ಕೊಂಡೋಗಿದ್ದಾರೆ ಅಂತ. ಕೇಳಿ ಅವ್ರನ್ನ, ಹೋಗಿ ಪವಿತ್ರ ಹರೀಶ್ ಮನೆಗೆ ಹೋಗಿ. ನಮ್ಗೆ ಯಾವಾಗ ಗೊತ್ತಾಯ್ತು ಆಗ್ತಾನೆ ಹೇಳ್ಬೇಕು. ನೆನ್ನೆ ಗೊತ್ತಾದ್ಮೇಲೆ ಇವತ್ತು ನಿಮ್ಮ ಗಮನಕ್ಕೆ ತಂದಿದ್ದೀವಿ. ನಾವು ಅದನ್ನ ಗೊತ್ತಿಲ್ಲ, ನಾವು ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಆದ್ರೆ ಇವ್ರು ಕರ್ಕೊಂಡ್ ಬಂದಿರ್ತಕ್ಕಂಥದ್ದು, ಇವ್ರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ನಮ್ಗಿರುವಂತ ಮಾಹಿತಿ ಪ್ರಕಾರ ಪವಿತ್ರ ಹರೀಶ್ ಮನೆ. ತೆಗಿರಿ ದಾಖಲಾತಿಗಳನ್ನ. ಅಲ್ಲಿಗೆ ಯಾವ್ಯಾವ ಅಧಿಕಾರಿಗಳು ಹೋಗಿದ್ದಾರೆ ಅವರ ಫೋನ್ ರೆಕಾರ್ಡಿಂಗ್ ತಗೊಳ್ಳಿ. ಅವ್ನ್ ಕರ್ಕೊಂಡ್ ಬರುವಾಗ ಯಾರಿದ್ರು ಅವ್ರನ್ನ ಕೇಳಿ ಹೋಗಿ. ನಾವು ನಮ್ಮ ಪ್ರಶ್ನೆ, ರಾಜಗೋಪಾಲ್ ತೋಟದಲ್ಲಿ ಇವ್ರನ್ನ ಅರೆಸ್ಟ್ ಮಾಡಿಲ್ಲ, ಅವರು ವಶಕ್ಕೆ ಪಡೆದಿಲ್ಲ. ಯಾವುದು ಆದ್ರೆ ವಶಕ್ಕೆ ಪಡೆದಿರ್ತಕ್ಕಂಥದ್ದು ಇವರು ರೆಸ್ಕ್ಯೂನೇ ಮಾಡಿಲ್ಲ. ಮಾಹಿತಿನ, ಒಂದ್ ನಿಮಿಷ, ಪವಿತ್ರ ಹರೀಶ್ ಮನೆ ಇರ್ತಕ್ಕಂಥ ಮಾಹಿತಿನ ಅವ್ರು ಫೋನ್ ಮಾಡ್ತಾರೆ ಪೊಲೀಸ್ ಸ್ಟೇಷನ್ಗೆ, ಪೊಲೀಸ್ನವ್ರಿಗೆ, ಅವರ ಸಂಬಂಧಿಕರು. ಆಗ ಬಂದು ಕರ್ಕೊಂಡು ಹೋಗ್ತಾರೆ. ನಮ್ಮ ಅನುಮಾನ ಇರುವಂತದ್ದು, ನೀವು ಯಾಕೆ ರಾಜಗೋಪಾಲ್ ತೋಟದಲ್ಲಿ ವಶಕ್ಕೆ ತಗೊಂಡು ಅಂತ ಹೇಳಿದ್ರಿ? ಅಲ್ಲಿಗೆ ಮೇಲ್ನೋಟಕ್ಕೆ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ತನಿಖೆ. ಒಂದ್ ನಿಮಿಷ, ಒಬ್ಬೊಬ್ರು ಮಾತಾಡಿದ್ರೆ ದೇವೇಗೌಡರ ಕುಟುಂಬ, ಕುಮಾರಣ್ಣರವರು ಜನತಾದಳದ ಪ್ರಾದೇಶಿಕ ಪಕ್ಷವನ್ನೇ ಮುಗಿಸ್ಬೇಕು ಅನ್ನುವಂತ ಹುನ್ನಾರ. ರೇವಣ್ಣ ಅವರ ಪ್ರಕರಣಗಳು ಕುಮಾರಸ್ವಾಮಿ ಅವರು ಗೊತ್ತಿತ್ತು, ಮತ್ತೆ ದೇವೇಗೌಡರು ಗೊತ್ತಿತ್ತು ಅನ್ನೋದು ಎಲ್ಲ ಕಡೆ ಕೇಳಿ ಬಂದಿದೆ. ಯಾಕೆ ಹಾಕಿದ್ರು ಆಗಿದ್ರೆ ಇವ್ರಿಗೆಲ್ಲ ಗೊತ್ತಿದ ಮೇಲೆ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ? ನನಗೆ ನಾವು ಟಿಕೆಟ್ ಕೊಟ್ಟವರು. ಆಮೇಲೆ ಯಾವ್ದಾದ್ರು ಸಾಬೀತ್ ಒಂದ್ ನಿಮಿಷ, ರಾಜಕಾರಣದಲ್ಲಿ ಊಹಾಪೋಹ ಇರ್ತದೆ, ಅಧಿಕೃತವಾಗಿ ಸಾಕ್ಷಿ ಬೇಕಲ್ಲ. ಅದು ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಇಲ್ಲಿ ನಡೀತಾ ಇರುವಂತದ್ದು ಒಕ್ಕಲಿಗರಿಗೆ ನಾವು ನಾಯಕರಾಗಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಈ ತರದ ಷಡ್ಯಂತ್ರಗಳ ನೋಡಿ. ಅವರವರ ಶಕ್ತಾನುಸಾರ ಅವರು ನಾಯಕರಾಗಕ್ಕೆ ನಮ್ಗೇನ್ ಯಾರು ಅಡ್ಡಿ ಇಲ್ಲ, ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಗೆ ನೋವಾಗ್ತಾ ಇರ್ತಕ್ಕಂಥದ್ದು, ಮಾಡಿರೋದೇ ನಿಜ ಆಗಿದ್ರೆ ಅವರು ಆರೋಪಿ ಎಷ್ಟು ಅಪರಾಧಿನೋ ಇದನ್ನ ಜಗಜ್ಜಾಹಿರ ಮಾಡ್ಲಿಕ್ಕೆ ಕುಮ್ಮಕ್ಕು ಕೊಟ್ಟಿದಾರಲ್ಲ,
ಅವರು ಕೂಡ ಅಷ್ಟೇ ಆರೋಪಿಗಳು, ಅಪರಾಧಿಗಳು. ಆದ್ರೆ SIT ಅಧಿಕಾರಿಗಳು ಈ ತನಿಖೆಯನ್ನ ಇಲ್ಲಿವರೆಗೆ ಯಾಕೆ ಮಾಡ್ತಾ ಇಲ್ಲ? ಅಂದ್ರೆ ನಿಮ್ಗೆ SIT ಅವ್ರ ಮೇಲೆ ಯಾವ ನಂಬಿಕೆ ಉಳಿದಿಲ್ಲ? ನಾನು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಲ್ಲ. ನಾವು ಇಲ್ಲಿವರೆಗೆ ಮಾತಾಡಿಲ್ಲ. ಹುಬ್ಳಿಲಿ ಮಾತಾಡದ್ನ, ಘಟನೆಗಳ ಸಾಕ್ಷಿ ಕೊಟ್ಟು ಮಾತಾಡ್ತಾ ಇದ್ದೀನಲ್ಲ. ಅವ್ರು ಯಾರ ಮೇಲೂ ಕ್ರಮ ಕೈಗೊಂಡಿಲ್ವಲ್ಲ, ಈಗಲೂ ಕ್ರಮ ತಗೊಂಡಿಲ್ವಲ್ಲ. ಸರ್, ಇಲ್ಲಿ HD ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿದ್ದಾರೆ, ಸತೀಶ್ ಬಾಬು ಅವರನ್ನ ಟೋಟಲ್ ಮನೆಗೆ ಶಿಫ್ಟ್ ಮಾಡಿಸಿದ್ದಾರೆ ಅನ್ನೋ ರೀತಿಯ ಆರೋಪ ದೂರಿನಲ್ಲಿರೋದು. ನೀವು ಆ ಮಹಿಳೆ ಆ ಟೋಟಲ್ ಮನೆಗೆ ಶಿಫ್ಟ್ ಆಗಿಲ್ಲ ಅಂದ್ರೆ ಕಿಡ್ನಾಪೇ ಆಗಿಲ್ಲ, ಅವ್ರ ಮನೆ ಸಂಬಂಧಿಕರ ಮನೇಲಿ ಇದ್ರು ಅನ್ನೋ ಅರ್ಥ. ಅಂದ್ರೆ ಆ ಕೇಸೇ ಫಾಲ್ಸ್ ಅಂತಲ್ಲ. ನೀವು ಇದು ದುರುದ್ದೇಶ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಾವು ಮೀಡಿಯಾದಲ್ಲಿ ನೋಡಿದಾಗೆ ಅವರು ರಾಜಗೋಪಾಲ್ ತೋಟದಲ್ಲಿ ನೀವೇನ್ ಹೇಳಿದ್ರು ರೆಸ್ಕ್ಯೂ ಮಾಡಿದ್ರು ಅಂತ ಮಾಡಿಲ್ಲ. ಮಾಡಿದ್ರೆ ಇವತ್ತೇ ನಾನು ಸಾರ್ವಜನಿಕ ನಿವೃತ್ತಿ ಆಯ್ತೀನಿ. ಕ್ಲಿಪ್ಪಿಂಗ್ ಕೊಡಕ್ಕೆ ಹೇಳಿ. ಅಲ್ಲಿ ಮಾಡಿದ್ರೆ ರೈಟ್ ನಾವು JDS ಪಕ್ಷಕ್ಕೆ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತೀನಿ, ರಾಜಕೀಯ ಜೀವನದಿಂದಲೇ ನಿವೃತ್ತಿ ಆಯ್ತು. ಕಿಡ್ನಾಪ್ ಆಗಿಲ್ಲ ಅಂತ ನನ್ನ ಮಾತು ನೀವು ಅರ್ಥ ಮಾಡ್ಕೊತಾ ಇಲ್ಲ. ಅದು ತನಿಖೆಯಿಂದ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಆಯ್ತು ಆಕ್ಟ್ ತೆಗಿರಿ. ಯಾಕೆ 164 ಮಗ ಬರ್ತಂಕ ಯಾಕೆ ಕಾದ್ರಿ? ಯಾಕೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಿಲ್ಲ? 164 ಸ್ಟೇಟ್ಮೆಂಟ್ ಅವ್ರನ್ನ ನೀವು ಸ್ವಾಧೀನಕ್ಕೆ ತಗೊಂಡ ಎಷ್ಟು ಗಂಟೆ ಮೇಲೆ ಕೊಟ್ರಿ? ನಂಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ಸ್ಥಳದ ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ಅವ್ರನ್ನ ಅಲ್ಲಿ ವಶಕ್ಕೆ ಪಡೆದಿಲ್ಲ. ಅಲ್ಲಿಗೆ ಇದೆಲ್ಲ ನೀವೇನ್ ಮಾಡ್ತಾ ಇದ್ದೀರಿ? ಇದು ಉದ್ದೇಶಪೂರ್ವಕವಾಗಿ ಅವ್ರನ್ನ ರೇವಣ್ಣ ಅವ್ರನ್ನ ಇಲ್ಲಿ ಶಿಕ್ಷುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನೋಡಿ, ನೀವು KR ನಗರದವ್ರೆ. 2018ರಲ್ಲಿ ನನ್ನ ಚುನಾವಣೆ ಸಂದರ್ಭದಲ್ಲಿ ಶ್ರೀಮತಿ ರೇವಣ್ಣವರು ಇವ್ರು ಏನ್ ಆಶೀರ್ವಾದ ಮಾಡಿದ್ರು ಅನ್ನೋದು ಗೊತ್ತಿರ್ತಕ್ಕಂಥದ್ದು. ಅದರಿಂದ ಪಾತ್ರ ಇದೇ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ಬೇಕು. ತನಿಖೆನ ಚುರುಕು ಮಾಡಿದ್ರೆ ಮಗನ ಕೈ ಯಾರು ಕಂಪ್ಲೇಂಟ್ ಕೊಡ್ಸಿದ್ರು, ಮಗನಿಗೆ ಏನ್ ತಲುಪಿಸಿದ್ರು, ಇದನ್ನ ಕಂಪ್ಲೇಂಟ್ ಬರ್ದವ್ರು ಯಾರು, ಇದನ್ನ ಡ್ರಾಫ್ಟ್ ಹಾಕ್ತವ್ರು ಯಾರು, ಅದೆಲ್ಲವೂ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದನ್ನ ನಾನು ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನು ಸರಿಯಾದ ಸಾಕ್ಷಿ ಇಲ್ಲದೆ ನಾನು ಯಾವ್ದು ಬೇರೆಯವ್ರ ತರ ಮಾತಾಡಲ್ಲ. ಏನು ಅಲ್ಲ, ಅದು ನನಗೆ ಈಗ ಮಾಹಿತಿ ಇದೆ. ಅದನ್ನ ಕನ್ಫರ್ಮ್ ಮಾಡಿದ್ರೆ ನಾನೇ ಹೇಳ್ತೀನಿ. ನೋಡ್ರಿ, ನಾವು ಅವ್ರ ಹೆಸರು ಹೇಳಲ್ಲ. ಆರೋಪ ಸತ್ಯಾಸತ್ಯತೆ ಆಚಾರ ಬರೋ ತನಕ ಮತ್ತೆ ಅವ್ರ ಹೆಸರನ್ನ ನಮ್ಮ ಬಾಯಿ ಹೇಳಿಸ್ಬೇಡಿ. ನಾವ್ ಹೇಳಲ್ಲ ಅಂತ ಹೇಳಿದ್ವಲ್ಲ. ಏನ್ ಮಾಡ್ಬೇಕು, ಪಕ್ಷ ಏನ್ ಮಾಡಿದೆ, ಈಗ ಸಸ್ಪೆಂಡ್ ಮಾಡಿದೆ, ಬರ್ಬೇಕಾ ಬೇಡವಾ, ಬರದ ಏನ್ ಡೈರೆಕ್ಷನ್ ಕೊಡ್ಬೇಕು ಕೊಟ್ಟಿರ್ತಾರೆ. ಪ್ರಕರಣದ ರೂವಾರಿಯನ್ನ ರಕ್ಷಿಸ್ತಾ ಇದ್ದಾರೆ ಹಾಗೆ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ದಾರೆ. ಮತ್ತೆ ಉಪಮುಖ್ಯಮಂತ್ರಿಗಳೇ ಇದರ ಶಾಮೀಲಾಗಿದ್ದಾರೆ, ರೂವಾರಿ ಅಂತ ಹೇಳ್ತೀವಿ. ಇದೆಲ್ಲದ್ರ ಮಧ್ಯೆ ನ್ಯಾಯಾಂಗ ತನಿಖೆ ಮಾಡ್ಬಿಟ್ಟು ಅವ್ರು ಎಲ್ಲಿ ಸಿಗಾಕತ್ತಾರೆ ಸರ್, ಸಿಗಾಕಳತ್ತಾರ ಅಲ್ಲ. ಅದು ಹಾಗಿದ್ರೆ ಯಾವ್ದ್ರ ಮೇಲಾದ್ರು ಈಗ ನೋಡಿ, ಕಾರ್ಯಾಂಗ, ಶಾಸಕಾಂಗ ಎಲ್ಲಾ ರಂಗಗಳಿಗೆ ಎಷ್ಟೆಷ್ಟು ಗುರುಗಟ್ಟಿದ್ದೇವೆ ಅಂತ ಗೊತ್ತಿದೆ. ಇದ್ದದ ಸ್ವಲ್ಪ ನ್ಯಾಯಾಂಗದ ಬಗ್ಗೆ ಸ್ವಲ್ಪ ಗೌರವ ಇದೆ. ಅದರಿಂದ ನಾವು ಸ್ವಲ್ಪ ಅವ್ರ ಮನೆ ಹೋಗಿದ್ವಿ. ದಕ್ಷ ಅಧಿಕಾರಿಗಳು ಹಾಕ್ಬೇಕು. ಇವರು ಮುಂದೆ ಪೋಸ್ಟಿಂಗ್ ಯಾವ್ದು ಸಿಗ್ತದೆ, ಯಾವ ಪೋಸ್ಟಿಂಗ್ ತಗೊಳ್ಳೋಣ ಅನ್ನುವಂತ ಮುಲಾಜಲ್ಲಿ ಇರ್ತಕ್ಕಂಥವ್ರನ್ನ ನೀವು ಇದು SIT ನಲ್ಲಿ ಅಧಿಕಾರಿಗಳು ಹಾಕಿದ್ರೆ ನ್ಯಾಯ ಸಿಗ್ತದೇನ್ರಿ? ಈಗ ನ್ಯಾಯಾಂಗ ತನಿಖೆ ಒಪ್ಪಿಸ್ತೇನೆ, ಇದೇ ವರ್ತನೆ ಮುಂದುವರೆದ ಸರ್ಕಾರ ನೀವೇನ್ ಮಾಡ್ತೀರಿ? ಜನ ತೀರ್ಮಾನ ಮಾಡ್ತಾರೆ, ಜನ ನೋಡ್ತಾ ಇದ್ದಾರೆ, ಇದರಿಂದ ಯಾರ್ಯಾರಿದ್ದಾರೆ ಅನ್ನೋದೆಲ್ಲ ನೋಡ್ತಾ ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.